ಮೊದಲ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯವು ಉತ್ತಮ ತೋಟಗಾರಿಕೆ ರಾಜ್ಯ 2022 ಪ್ರಶಸ್ತಿಯನ್ನು ಪಡೆದಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಅಸ್ಸಾಂ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕೇರಳ. ಮುಂದಿನ ಪ್ರಶ್ನೆ, ಇತ್ತೀಚಿನ ಬಜೆಟ್ನಲ್ಲಿ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಸ್ಪೈಸ್ ಪಾರ್ಕ್ ಅನ್ನು ಸ್ಥಾಪಿಸಲಾಗಿದೆ? ಆಪ್ಷನ್ ಎ ಕೋಲಾರ, ಆಪ್ಷನ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಹಾವೇರಿ, ಆಪ್ಷನ್ ಡಿ ಕೊಡಗು. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚಿಕ್ಕಮಗಳೂರು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಮಟ್ಟದಲ್ಲಿ HDI ಸೂಚ್ಯಂಕದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು? ಆಪ್ಷನ್ ಎ 2ನೇ ಸ್ಥಾನ, ಆಪ್ಷನ್ ಬಿ 5ನೇ ಸ್ಥಾನ, ಆಪ್ಷನ್ ಸಿ 8ನೇ ಸ್ಥಾನ, ಆಪ್ಷನ್ ಡಿ 9ನೇ ಸ್ಥಾನ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 8ನೇ ಸ್ಥಾನ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮುಸ್ಲಿಂ ವ್ಯಕ್ತಿ ಯಾರು? ಆಪ್ಷನ್ ಎ UT ಖಾದರ್, ಆಪ್ಷನ್ ಬಿ ಜಮೀರ್ ಅಹಮದ್ ಖಾನ್, ಆಪ್ಷನ್ ಸಿ ರಿಜ್ವಾನ್ ಅರ್ಷದ್, ಆಪ್ಷನ್ ಡಿ NA ಹ್ಯಾರಿಸ್. ಸರಿಯಾದಂಥ ಉತ್ತರ ಆಪ್ಷನ್ ಎ UT ಖಾದರ್. ಮುಂದಿನ ಪ್ರಶ್ನೆ, SC/ST ನಿರುದ್ಯೋಗಿ ಯುವಕರಿಗೆ 4 ಚಕ್ರ ವಾಹನಗಳನ್ನು ಖರೀದಿಸಲು ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಎಷ್ಟು ಸಬ್ಸಿಡಿ ನೀಡಲಾಗಿದೆ? ಆಪ್ಷನ್ ಎ 50%, ಆಪ್ಷನ್ ಬಿ 65%, ಆಪ್ಷನ್ ಸಿ 75%, ಆಪ್ಷನ್ ಡಿ 100%. ಸರಿಯಾದಂಥ ಉತ್ತರ ಆಪ್ಷನ್ ಬಿ 65%. ಮುಂದಿನ ಪ್ರಶ್ನೆ, ಮರುಸಿಂಚನ ಕಾರ್ಯಕ್ರಮದ ಮುಖ್ಯ ಧ್ಯೇಯ ಯಾವುದು? ಆಪ್ಷನ್ ಎ ಪ್ರೌಢಶಾಲಾ ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿ, ಆಪ್ಷನ್ ಬಿ ಪ್ರೌಢಶಾಲಾ ಮಕ್ಕಳಿಗೆ ಪೋಷಕಾಂಶಗಳು, ಆಪ್ಷನ್ ಸಿ ಪ್ರೌಢಶಾಲಾ ಪರೀಕ್ಷೆಗಳಿಗೆ ತರಬೇತಿ, ಆಪ್ಷನ್ ಡಿ ಪ್ರೌಢಶಾಲಾ ಮಕ್ಕಳಿಗೆ ಪರಿಸರ ಜಾಗೃತಿ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪ್ರೌಢಶಾಲಾ ಪರೀಕ್ಷೆಗಳಿಗೆ ತರಬೇತಿ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಯೋಗ ದಿನ 2023ರ ಧ್ಯೇಯ ವಾಕ್ಯವೇನು? ಆಪ್ಷನ್ ಎ ವಸುದೈವ ಕುಟುಂಬಕಂ ಯೋಗ, ಆಪ್ಷನ್ ಬಿ ಮಾನವೀಯತೆಗಾಗಿ ಯೋಗ, ಆಪ್ಷನ್ ಸಿ ಆರೋಗ್ಯಕ್ಕಾಗಿ ಯೋಗ, ಆಪ್ಷನ್ ಡಿ ಕ್ಷೇಮಕ್ಕಾಗಿ ಯೋಗ. ಸರಿಯಾದಂಥ ಉತ್ತರ ಆಪ್ಷನ್ ಎ ವಸುದೈವ ಕುಟುಂಬಕಂ ಯೋಗ. ಮುಂದಿನ ಪ್ರಶ್ನೆ, 2023ರಲ್ಲಿ ಏರೋ ಇಂಡಿಯಾ ಏರ್ ಶೋ ಎಲ್ಲಿ ಜರುಗಿತು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಚೆನ್ನೈ. ಸರಿಯಾದಂಥ ಉತ್ತರ ಆಪ್ಷನ್ ಎ ಹೈದರಾಬಾದ್. ಮುಂದಿನ ಪ್ರಶ್ನೆ, ರಾಜ್ಯದ ಆದಾಯದ ಅತ್ಯಧಿಕ ಮೂಲ ಯಾವುದು? ಆಪ್ಷನ್ ಎ ರಾಜ್ಯ ತೆರಿಗೆ ಆದಾಯ, ಆಪ್ಷನ್ ಬಿ ಸಾಲಗಳು, ಆಪ್ಷನ್ ಸಿ ಕೇಂದ್ರ ತೆರಿಗೆಗಳಲ್ಲಿ ಪಾಲು, ಆಪ್ಷನ್ ಡಿ ಕೇಂದ್ರ ಸರ್ಕಾರದಿಂದ ಅನುದಾನ. ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಜ್ಯ ತೆರಿಗೆ ಆದಾಯ. ಮುಂದಿನ ಪ್ರಶ್ನೆ, ಕರ್ನಾಟಕ ಸಕಲ ಸೇವೆಗಳ ಕಾಯ್ದೆಯನ್ನು ಎಷ್ಟರಲ್ಲಿ ಅಂಗೀಕರಿಸಲಾಯಿತು?
ಆಪ್ಷನ್ ಎ 2010, ಆಪ್ಷನ್ ಬಿ 2011, ಆಪ್ಷನ್ ಸಿ 2013, ಆಪ್ಷನ್ ಡಿ 2012. ಸರಿಯಾದಂಥ ಉತ್ತರ ಆಪ್ಷನ್ ಬಿ 2011ರಲ್ಲಿ.